ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಶ್ರೀರಾಮನವಮಿ ಯಾವ ದಿನಾಂಕದಂದು ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶ್ರೀರಾಮ ಹುಟ್ಟಿದಂತಹ ದಿನವನ್ನು ನಾವು ಶ್ರೀರಾಮನವಮಿ ಅಂತ ಆಚರಣೆ ಮಾಡ್ತೀವಿ. ಈ ರಾಮನವಮಿ ಪ್ರತಿ ವರ್ಷವೂ ಕೂಡ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಬರುತ್ತೆ. ಇನ್ನು ಈ ವರ್ಷ ಬಂದಿರುವಂಥ ಶ್ರೀರಾಮನವಮಿ ಕೆಲವೊಂದು ಗೊಂದಲಗಳನ್ನು ಉಂಟು ಮಾಡಿದೆ. ಯಾಕಂದರೆ 2 ದಿನಗಳಲ್ಲಿ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾವ ದಿನ ಆಚರಣೆ ಮಾಡಿದ್ರೆ ಶ್ರೇಷ್ಠ, ಹಾಗೆ ನವಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಶ್ರೀರಾಮನವಮಿ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ 2 ದಿನಗಳಲ್ಲಿ ಆಚರಣೆ ಮಾಡ್ಬೋದು. ಮಾರ್ಚ್ 26 ಗುರುವಾರದ ದಿವಸ ಹಾಗೆ ಮಾರ್ಚ್ 27 ಶುಕ್ರವಾರದ ದಿವಸನೂ ಕೂಡ ಹಬ್ಬವನ್ನು ಆಚರಣೆ ಮಾಡ್ಬೋದು ಅಂತ ತಿಳಿಸಿದ್ದಾರೆ. ಇವಾಗ ನವಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಅಂತ ತಿಳ್ಕೊಳ್ಳೋಣ. ಅನಂತರ 26ನೇ ತಾರೀಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹಾಗೆ 27ನೇ ತಾರೀಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನವಮಿ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ 26ನೇ ತಾರೀಕು ಗುರುವಾರದ ದಿವಸ ಬೆಳಗ್ಗೆ 11:48 ಆರಂಭವಾಗಿ ಮಾರ್ಚ್ 27ನೇ ತಾರೀಕು ಗುರುವಾರದ ದಿವಸ ಬೆಳಗ್ಗೆ 10:06 ಅಂತ್ಯವಾಗುತ್ತೆ. ಇಲ್ಲಿ ಹೆಚ್ಚಿನ ಪ್ರಮಾಣದ ನವಮಿ ತಿಥಿ ಮಾರ್ಚ್ 26ನೇ ತಾರೀಕಿದ್ರೂ ಕೂಡ ಇಲ್ಲಿ ನೀವು ಸರಿಯಾಗಿ ನೋಡೋದಾದರೆ ಹೆಚ್ಚಿನ ಪ್ರಮಾಣದ ನವಮಿ ತಿಥಿ ಮಾರ್ಚ್ 26ನೇ ತಾರೀಕು ಗುರುವಾರ ದಿವಸ ಬಂದಿದೆ. ಆದರೆ ಸೂರ್ಯ ಉದಯ ಆಗುವಂಥ ತಿಥಿ ಮಾರ್ಚ್ 27ನೇ ತಾರೀಕು ಬಂದಿದೆ. ಹಾಗಾಗಿನೇ 2 ದಿವಸಗಳು ಕೂಡ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಾಸ್ತ್ರದ ಪ್ರಕಾರ ನಾವು ನೋಡೋದಾದರೆ ಸೂರ್ಯ ಉದಯ ಆಗುವಂಥ ತಿಥಿ ಯಾವ ದಿನಾಂಕದಂದು ಬಂದಿರುತ್ತೋ ಆವತ್ತಿನ ದಿವಸನೇ ನಾವು ಯಾವುದೇ ಹಬ್ಬ ಆಗಲಿ ವ್ರತವನ್ನಾಗಲಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಂದನ್ನು ಮಾತ್ರ ಬಿಟ್ಟು, ಅಂದರೆ ಇವಾಗ ಸಂಕಷ್ಟಾರ ಚತುರ್ಥಿ ಎಲ್ಲ ನಾವು ಚಂದ್ರ ಉದಯ ಆಗುವಂಥ ತಿಥಿನ ತಗೊತೀವಿ. ಆದರೆ ಇನ್ಮಿಕ್ಕಿರುವಂಥ ಎಲ್ಲ ಹಬ್ಬಗಳಾಗಿರ್ಬೋದು ವ್ರತಗಳಾಗಿರ್ಬೋದು ಅದನ್ನು ಸೂರ್ಯ ಉದಯ ಆಗುವಂಥ ತಿಥಿಯನ್ನು ಪರಿಗಣನೆ ಮಾಡೋದ್ರಿಂದ ಮಾರ್ಚ್ 27ನೇ ತಾರೀಕು ಪೂಜೆ ಮಾಡಿದ್ರೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಿದ್ರೆ ಮಾರ್ಚ್ 26ನೇ ತಾರೀಕು ಪೂಜೆ ಮಾಡಬಾರ್ದು ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಮಾಡ್ಬೋದು. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಬೆಳಗ್ಗೆ 11:15 ಪೂಜೆ ಆರಂಭ ಆಗಿದ್ರೆ ಮಧ್ಯಾಹ್ನ 1:38 ಕೂಡ ನಿಮಗೆ ಪೂಜೆ ಮಾಡೋದಕ್ಕೆ ಒಳ್ಳೆ ಸಮಯ ಇದೆ. ಅದಲ್ಲದೆ ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ನೀವು 26ನೇ ತಾರೀಕು ಪೂಜೆಯನ್ನು ಮಾಡ್ಬೋದು. ಇನ್ನು 27ನೇ ತಾರೀಕು ಶ್ರೀರಾಮನವಮಿಯನ್ನು ಆಚರಣೆ ಮಾಡುವಂಥವ್ರು ನವಮಿ ತಿಥಿ 10:06 ಮುಕ್ತಾಯ ಹೋಗುತ್ತೆ. ಅದರೊಳಗಡೆ ನೀವು ಪೂಜೆ ಮಾಡ್ಕೊತೀರಾ ಅಂತಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೂ ಪೂಜೆ ಮಾಡ್ಬೋದು, ಅಥವಾ ಆ ನವಮಿ ತಿಥಿ ಮುಗಿಯೋ ಅಷ್ಟರಲ್ಲಿ ನೀವು ಯಾವಾಗ ಬೇಕಿದ್ರೂ ಪೂಜೆಯನ್ನು ಮಾಡ್ಬೋದು. ಅದಲ್ಲದೆ ಮಧ್ಯಾಹ್ನ ಪೂಜೆ ಮಾಡೋರಿಗೂ ಕೂಡ ಒಳ್ಳೆ ಶುಭ ಮುಹೂರ್ತ ಇದೆ. ಅವತ್ತಿನ ದಿವಸ ನವಮಿ ಮುಗಿದ್ರೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. 11:12 ಆರಂಭವಾಗಿ 1:38 ಕೂಡ 27ನೇ ತಾರೀಕು ಶುಕ್ರವಾರದ ದಿವಸ ಒಳ್ಳೆ ಸಮಯ ಇದೆ. ಆ ಸಮಯದಲ್ಲಿಯೂ ಕೂಡ ನೀವು ರಾಮನವಮಿ ಪೂಜೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಸರಳವಾಗಿ ಶ್ರೀರಾಮನವಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ನನ್ನ ಮುಂಬರುವಂತಹ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಮನೆಯಲ್ಲೇ ಸರಳವಾಗಿ ನೀವು ರಾಮನ ಫೋಟೋ ಅಥವಾ ವಿಗ್ರಹ ಇರಲಿ ಇಲ್ಲದೇ ಇರಲಿ ಸರಳವಾಗಿ ನೀವು ಪೂಜೆಯನ್ನು ಮಾಡ್ಕೊಬೋದಾಗಿರುತ್ತೆ. ಶ್ರೀರಾಮನಿಗೆ ಮಾತ್ರನೇ ಅಲ್ಲದೆ ಅವತ್ತಿನ ದಿವಸ ಆಂಜನೇಯನಿಗೂ ಕೂಡ ವಿಶೇಷವಾಗಿ ಪೂಜೆಗಳನ್ನು ಮಾಡ್ಬೋದು. ಸರಳವಾಗಿ ನೀರು ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ಮಾಡಿಟ್ಟು ನೈವೇದ್ಯವನ್ನು ಮಾಡಿ ಧೂಪ ದೀಪವನ್ನು ಹಚ್ಚಿ ರಾಮನ ಸ್ತೋತ್ರಗಳನ್ನು ರಾಮನ ಭಜನೆಗಳನ್ನು ಹೇಳ್ಕೊಂಡು ಪೂಜೆ ಮಾಡಿದ್ರೆ ಸಾಕಾಗುತ್ತೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮನವಮಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.